Hello, Namaskara. Welcome back. Welcome to Nam Diploma channel. Yes, my dear DCT 2026 writing aspirants. ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದೀರಿ ಸರ್ DCT ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತಾನೆ ಇದ್ದೆ ಬಂದೇ ಬರುತ್ತೆ ಮೇ ಲಾಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ. ಅದೇ ತರ ಕೆ ಕಡೆ ಒಂದು ನೋಟಿಫಿಕೇಶನ್ ಬಂದಿದೆ. ನಿಮ್ಮ DCT 2026 ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಓಕೆ, ಸ್ಟಾರ್ಟ್ ಪ್ರಿಪೇರಿಂಗ್ ನೌ. 6 ತಿಂಗಳಿಂದಾನೇ ಹೇಳ್ತಾ ಇದ್ದೆ ಪ್ರಿಪೇರ್ ಆಗಿ ಅಂತ. ಇನ್ನ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಆದ್ರೆ ಇವಾಗ ಟೈಮ್ ಬಂದೇ ಬಿಡ್ತು. ಎಸ್, ದ DCT ಎಕ್ಸಾಮ್ 2026 ಎಕ್ಸಾಮ್ ಬಂದು 23rd ಮೇ ಇದು ಬಂದಿದೆ. ಇನ್ನ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ, ಯಾಕಂದ್ರೆ ಕೆ ಕಡೆಯಿಂದ ಒಂದು ಟ್ಯಾಬ್ ಎನೇಬಲ್ ಆಗಬೇಕು, ನೋಟಿಫಿಕೇಶನ್ ಬರಬೇಕು, ಅವೆಲ್ಲ ಏನ್ ಬಂದಿಲ್ಲ. ಬಟ್ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. PUC ಅಂದ್ರೆ KCT ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಇಲಿಸ್ಟ್ರೇಟ್ ಮಾಡ್ತೀನಿ, ಜೊತೆಗೆ ನಿಮ್ ಡೇಟ್ಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಓಕೆ, ಇದು ಬಂದಿದ ತಕ್ಷಣ ಏನ್ ನೆಕ್ಸ್ಟ್ ಡೌಟ್ಸ್ ತುಂಬಾ ಡೌಟ್ಸ್ ಬರುತ್ತೆ, ಅದ್ರ ಬಗ್ಗೆ ಸಾಲ್ವ್ ಮಾಡ್ತೀನಿ. ಸೊ ND ಅಕಾಡೆಮಿ ಕಡೆಯಿಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ. ಲಾಸ್ಟ್ ವೀಕ್ ಸ್ಟಾರ್ಟ್ ಮಾಡಿದೆ. ಅಡ್ಮಿಷನ್ಸ್ ಓಪನ್ ಇದೆ, ಜಾಯ್ನ್ ಆಗ್ಬೋದು, ಎನಿ ಟೈಮ್ ಜಾಯ್ನ್ ಆಗ್ಬೋದು. ರೆಕಾರ್ಡಿಂಗ್ ಕ್ಲಾಸ್ ಇದೆ, ಲೈವ್ ಕೋಚಿಂಗ್ ಇದೆ, ಅಥವಾ LMR PPT ಕೋರ್ಸ್ ಇದೆ, ಜಾಯ್ನ್ ಆಗ್ಬೋದು. ಸೊ ಇವಾಗ ಎಕ್ಸಾಮ್ ಡೇಟ್ ಬಂದಿದೆ ಅಂದ ತಕ್ಷಣ ಪ್ರಿಪರೇಷನ್ ಸ್ಟಾರ್ಟ್ ಆಗಬೇಕು. ಪ್ರಿಪರೇಷನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಮ್ಮ ಹುಡುಗರು ತುಂಬಾ ಜನ ಡೌಟ್ಸ್ ಬರುತ್ತೆ. ಫಸ್ಟ್ ಡೌಟ್ ಬರೋದೇನು ಅಂತಂದ್ರೆ, ವಿಲ್ DCT ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಸರ್ ಅಂತ ಕೇಳ್ತೀರಾ. ಆಮೇಲೆ ಬ್ಯಾಕ್ಲಾಗ್ ಇದೆ ಸರ್, ನನ್ನ DCT ಎಕ್ಸಾಮ್ ಬರೀಬೋದು ಅಂತ ಕೇಳ್ತೀರಾ. ತುಂಬಾ ಜನ ಡೌಟ್ಸ್ ಇರುತ್ತೆ, ಸ್ವಲ್ಪ ಜನ ಕ್ಲಾರಿಟಿ ಇರುತ್ತೆ, ಕ್ಲಾರಿಟಿ ಇರಲ್ಲ. ಇದೊಂದು ಕಾಮನ್ ಡೌಟ್ಸ್ ಅಂತ ಕೇಳ್ತಾ ಇರೋದು. ಇದೆಲ್ಲದ್ರ ಮೇಲೆ ಮೀರಿದವ್ರು ಇದಾರೆ. ಏನು ಅಂದ್ರೆ, ಸರ್ ಲಾಸ್ಟ್ 2 ಮಂತ್ ಪ್ರಿಪೇರ್ ಆಗ್ಬಿಟ್ರೆ ಸಾಕಲ್ಲ ಸರ್, DCT ನಾನು ಚೆನ್ನಾಗಿ ಬರಿಬಹುದು ಅಂತ. ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿ ಮಾತಾಡ್ತೀನಿ, ಡೀಟೇಲ್ ಆಗಿ ಮಾತಾಡ್ತೀನಿ. ಆಮೇಲೆ ಸ್ವಲ್ಪ ವಿಡಿಯೋಸ್ ಲೆಂತಿ ಇರುತ್ತೆ, ಯಾಕಂದ್ರೆ ಸ್ವಲ್ಪ ನಾನು ಮಾತಾಡೋದು ಜಾಸ್ತಿ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ಜಾಸ್ತಿನೇ ಮಾತಾಡಬೇಕು. ಅದ್ರ ಜೊತೆಗೆ ನನ್ನ ಪ್ರಮೋಷನ್ ಬೇರೆ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜನ ಬೈಕ್ ಅಂತೀರಾ, ನೋ ಇಶ್ಯೂ, ಯಾಕಂದ್ರೆ ಇದೊಂದೇ ಮೀಡಿಯಂ ನಾನು ಕೊಡ್ಬೇಕಾಗಿರೋದು. ಸ್ವಲ್ಪ ಪ್ರಮೋಷನ್ ಇರುತ್ತೆ, ಅಡ್ಜಸ್ಟ್ ಮಾಡಿ, ಇಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಡಿ. ಪ್ರಮೋಷನ್ ಕೇಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ರಿಮೈನಿಂಗ್ ಕಂಟೆಂಟ್ ನ ಕೇಳ್ಕೊಳ್ಳಿ. ಕಂಟೆಂಟ್ ಕೇಳಕ್ಕೆ ಸ್ವಲ್ಪ ಲೆಂತಿ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಪುಣ್ಯ ಕಟ್ಕೊಳ್ಳಿ. ಓಕೆ, ಕೇಳಿಸ್ಕೊಳ್ಳಿ. ಸೊ ಇದ್ರೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಅಂಡ್ ND ಅಕಾಡೆಮಿ ಇಸ್ ದ ಫಸ್ಟ್ ಅಕಾಡೆಮಿ. ಫಸ್ಟ್ ಅಪ್ಡೇಟ್ ಕೊಟ್ಟಿದ್ದು DCT ಎಕ್ಸಾಮ್ ಬಗ್ಗೆ, ಬೇಕಾದ್ರೆ ಚೆಕ್ ಮಾಡ್ಕೊಬಹುದು. ನಾನು ಕೊಟ್ಟ ಮೇಲೆ ಎಲ್ಲರೂ ಕೊಟ್ಟಿದ್ದಾರೆ. ದಿಸ್ ಐ ಕ್ಯಾನ್ ಓಪನ್ಲಿ ಟೆಲ್. ಓಕೆ, ಇದೇ ಸಪೋರ್ಟ್, ಇದೇ ತರ ಅಪ್ಡೇಟ್ಸ್ ನಿಮ್ಗೆ ಎಲ್ಲಾ ಕಡೆ ಬರ್ತಾ ಹೋಗುತ್ತೆ, ಎಲ್ಲಾ ಟೈಮಲ್ಲೂ ಬರ್ತಾ ಹೋಗುತ್ತೆ. ಅದಕ್ಕೆ ಗ್ರೂಪ್ ಅಲ್ಲಿ ಇರಿ, ಎಲ್ಲಾ ಅಪ್ಡೇಟ್ಸ್ ಕೆಳಗಡೆ ಲಿಂಕ್ ಅಲ್ಲಿ ಇರುತ್ತೆ. ಸೊ ದಿಸ್ ದ ND ಅಕಾಡೆಮಿ ರಿಸಲ್ಟ್ಸ್ ಓವರ್ ದೇರ್ 2023 ಸ್ಟಾರ್ಟ್ ಮಾಡಿದೆ. 24 ಟಾಪರ್ಸ್, 25 ಟಾಪರ್ಸ್ ಅಂಡ್ ನಂಬರ್ ಆಫ್ ರ್ಯಾಂಕ್ ಹೋಲ್ಡರ್ಸ್, ಈ ತರ ಎವ್ರಿ ಇಯರ್ ಬರ್ತಾ ಹೋಗುತ್ತೆ. ಈ ಸಲ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. ಸೊ ನೀವು ನನ್ನ ಜೊತೆಗೆ ಬನ್ನಿ, ಅದಕ್ಕೆ ಹೇಳೋದು ND ಅಕಾಡೆಮಿ ನಂಬಿ ಬನ್ನಿ. ಡೆಫಿನೆಟ್ಲಿ ಬಿಲೀವರ್ಸ್ ಜಾಯ್ನ್ ಅಸ್, ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಸಿ ದ ಚೇಂಜ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇಷ್ಟು ಥಿಂಗ್ ಹೇಳೋದು ನಾನು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗ್ರೂಪ್ ಅಲ್ಲಿ ಇರಿ, ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಕೋಚಿಂಗ್ ಸೇರಕ್ಕೆ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಿ, ನನಗೆ ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀನಿ. ನ್ಯೂ ಇಯರ್ ಆಫರ್ ಕೊಡ್ತಾ ಇದೆ, ಸ್ವಲ್ಪ ಲಿಮಿಟೆಡ್ ಸೀಟ್ಸ್ ಇದೆ, ಯು ಕ್ಯಾನ್ ಜಾಯ್ನ್. ಓಕೆ, ವಿತ್ ಬುಕ್ ಆಪ್ಷನ್ ಇದೆ, ವಿತೌಟ್ ಬುಕ್ ಆಪ್ಷನ್ ಇದೆ, ಎಲ್ಲ ಇದೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಇವಾಗ ನಿಮಗೆ ಈ ಅಪ್ಡೇಟ್ ಬಂದಿದ್ದೇನು ಅಂತಂದ್ರೆ, ಲಾಸ್ಟ್ ಒಂದು 4:30 5 o'clock ಅಲ್ಲಿ ನಂಗೆ ಅಪ್ಡೇಟ್ ಸಿಕ್ಕಿದ್ ನನಗೆ ಇಲ್ಲಿ. ಓಕೆ, ಸೊ DCT KCT ಎಕ್ಸಾಮ್ ಬಂದ್ರೆ 23rd 24th ಅಂತ ಕೊಟ್ಟರು. ಅದ್ರ ಜೊತೆಗೆ ಅದರ್ ಎಕ್ಸಾಮ್ ಡೇಟ್ ಅಂತ ಕೊಟ್ಟಿದ್ದಾರೆ. ಅದ್ರಲ್ಲಿ ಇಲ್ಲಿದೆ ನೋಡಿ, 23rd ಮೇ DCT ಲ್ಯಾಟ್ರಲ್ ಎಂಟ್ರಿ ಟು ಇಂಜಿನಿಯರಿಂಗ್ ಅಂತ. ಇದು ನಿಮಗೆ ಬೇಕಾಗಿರೋದು. ಇಲ್ಲಿ ಅಪ್ಡೇಟ್ ಬರುತ್ತೆ, ಶಾರ್ಟ್ಲಿ ನೋಟಿಫಿಕೇಶನ್ ಬರುತ್ತೆ. ಸೆಕೆಂಡ್ ಡೌಟ್ಸ್ ನಿಮ್ಗೆ ಬರೋದೇನು ಅಂತಂದ್ರೆ, ಸರ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ? ಓಕೆ, ಅದಕ್ಕಿಂತ ಮುಂಚೆ ಪೋಸ್ಟ್ಪೋನ್ ಆಗುತ್ತೆ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ, ಎಲ್ಲಾದ್ರ ಬಗ್ಗೆ ಮಾತಾಡ್ತೀನಿ. ಅಪ್ಲಿಕೇಶನ್ ಬಂದು ರಫ್ಲಿ ನಿಮಗೆ ಫೆಬ್ರವರಿ 2nd or 3rd ವೀಕ್ ಅಲ್ಲಿ ಬಿಡ್ತಾರೆ. ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಇನ್ಮೇಲೆ. ಓಕೆ, ಸೊ ಅದಕ್ಕೆಲ್ಲ ಅಪ್ಡೇಟ್ಸ್ ಬೇಕು ಅಂದ್ರೆ ಕೋಚಿಂಗ್ ಬಂದಾಗ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ, ಕಂಪ್ಲೀಟ್ ಸಪೋರ್ಟ್, ಪರ್ಸನಲ್ ಗೈಡೆನ್ಸ್, ರೆಕಾರ್ಡ್ ಕ್ಲಾಸ್ ತಗೊಂಡವರೆಗೂ ಪರ್ಸನಲ್ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಓಕೆ, ಸೊ ದಟ್ ಇಸ್ ದ ND ಅಕಾಡೆಮಿ ಫಾರ್ ಯು. ಸೊ ನೋಡಿ, ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಅದನ್ನೇ ನಿಮ್ಗೆ ಇಲ್ಲಿ ಕೊಟ್ಟಿರೋದು. ನಿಮ್ಗೆ ಇದೇ ತರ ಇದು ಕೊಟ್ಟಿರೋದು ನಿಮ್ಗೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ KCT ಬಗ್ಗೆ ಕೊಟ್ಟಾಗ ಬೇರೆ ಎಕ್ಸಾಮ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಒನ್ ಥಿಂಗ್. ಅಂಡ್ ಸಿಲೆಬಸ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 5 ಸಬ್ಜೆಕ್ಟ್ ಬರುತ್ತೆ, 100 ಮಾರ್ಕ್ಸ್ ಎಕ್ಸಾಮ್. ಎಲ್ಲ ಸಬ್ಜೆಕ್ಟ್ ಇಂದ 20 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಆಮೇಲೆ ಹೇಳ್ದಂಗೆ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ. ಓಕೆ, ಸ್ಟಾರ್ಟ್ ಆಗಿದೆ, ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಂಬಿ ಬನ್ನಿ, ಬಿಲೀವರ್ಸ್ ಜಾಯ್ನ್ ಅಸ್ ಅಂಡ್ ಸಿ ದ ಚೇಂಜ್. ದಿಸ್ ಇಸ್ ದ ಮೋಟೋ ಫಾರ್ ND ಅಕಾಡೆಮಿ. ಸೊ ದಿಸ್ ಇಸ್ ದ ಥಿಂಗ್. ಓಕೆ, ಬಿಲೀವ್ ಮಾಡಿ, ಜಾಯ್ನ್ ಆಗಿ, ಡೆಫಿನೆಟ್ಲಿ ವಿಲ್ ಸಿ ದ ಕಂಟೆಂಟ್. ಸುಮಾರು ಜನ ಜಾಯ್ನ್ ಆಗಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ, ಅವ್ರನ್ನೇ ಕೇಳಿ, ನಾನು ಹೇಳೋದು ಬೇಕಾಗಿಲ್ಲ. ND ಅಕಾಡೆಮಿಲಿ ಹೆಂಗ್ ಪಾಠ ಮಾಡ್ತಾ ಇದಾರೆ, ಲಾಂಗ್ ಟರ್ಮ್ ಅಲ್ಲೂ ಇದಾರೆ, ಶಾರ್ಟ್ ಟರ್ಮ್ ಅಲ್ಲೂ ಇದಾರೆ. ನೀವು ಫ್ರೆಂಡ್ಸ್ ನೇ ಕೇಳಿ, ಅವರೇ ಹೇಳ್ತಾರೆ, ನಾನು ಹೇಳೋದು ಬೇಕಾಗಿಲ್ಲ. ನಮ್ಮ ವರ್ಕ್ ನ ಸ್ಟೂಡೆಂಟ್ಸ್ ಹೇಳಬೇಕು, ಅದ್ರ ಬಗ್ಗೆನೇ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅದಕ್ಕೆ ಗ್ರೂಪ್ ಅಲ್ಲಿ ಇರಿ ಅಂತ ಹೇಳೋದು. ಗ್ರೂಪ್ ಅಲ್ಲಿ ಇರ್ತೀರಾ, ಎಕ್ಸಿಟ್ ಹೋಗ್ತೀರಾ, ಯು ವಿಲ್ ಲೂಸ್ ದ ಕಂಟೆಂಟ್, ಅಷ್ಟೇ ಹೇಳೋದು ನಾನು. ಓಕೆ, ಸೊ ರ್ಯಾಂಕ್ ಕ್ಯಾಲ್ಕುಲೇಷನ್ ಆಲ್ರೆಡಿ ಹೇಳಿದೀನಿ. ಸೊ C20 ಸಿಲೆಬಸ್ ಯಾರಿದ್ದೀರಾ, ನಿಮ್ಗೆ 6 ಸೆಮ್ದು ತಗೊಂತಾರೆ, ಪ್ಲಸ್ ಆಡಿಟ್ ಕೋರ್ಸ್ ತಗೊಂತಾರೆ, ಪ್ಲಸ್ 50% 50% ತಗೊಂತಾರೆ. ಡಿಪ್ಲೊಮಾ 50%, DCT 50% ಎರಡು ತಗೊಂಡು ಒಂದು ರ್ಯಾಂಕ್ ಕೊಡ್ತಾರೆ. ಲ್ಯಾಟ್ರಲ್ ಎಂಟ್ರಿ ಅವರಿಗೆ 3 4 5 6 ಸೆಮ್ 4 ಸೆಮ್ದು ತಗೊಂತಾರೆ, ಪ್ಲಸ್ ಆಡಿಟ್ ಕೋರ್ಸ್. ಇದು 50%, ಇದು 50% ಒಂದು ರ್ಯಾಂಕ್ ಕೊಡ್ತಾರೆ.
C15 ಸಿಲೆಬಸ್ ಯಾರನ್ನ ಇದ್ರೆ ಅವ್ರಿಗೆ ಓನ್ಲಿ ಫೈನಲ್ ಇಯರ್ ತಗೊಂತಾರೆ. ಓಕೆ, ಅವ್ರಿಗೆ ಓನ್ಲಿ ಫೈನಲ್ ಇಯರ್ ತಗೊಂತಾರೆ. 50% ಡಿಪ್ಲೊಮಾ ಮತ್ತು 50% DCT ಸ್ಕೋರ್ ಏನ್ ಮಾಡ್ತೀರಾ, ಇದು ರ್ಯಾಂಕ್ ಕ್ಯಾಲ್ಕುಲೇಷನ್ ಫಾರ್ಮ್ಯಾಟ್ ಫಾರ್ ಯು. ಸೊ ಕಮಿಂಗ್ ಬ್ಯಾಕ್ ಟು ದ ಮೇನ್ ಥಿಂಗ್, ಇದೆ ಮೇಲ್ ಇಶ್ಯೂ ಇರೋದು ನಿಮಗೆ. ಇವಾಗ DCT ಎಕ್ಸಾಮ್ ಡೇಟ್ ಬಂದು 23rd ಮೇ ಅನೌನ್ಸ್ ಆಗಿದೆ ನಿಮಗೆ. 23rd ಮೇ ಅನೌನ್ಸ್ ಆಗಿದೆ. ಇವಾಗ ಫಸ್ಟ್ ಕ್ವಶನ್ ಬರೋದು ನಿಮ್ಮ ಮೈಂಡ್ ಅಲ್ಲಿ, ಸರ್ ನಮ್ಮ ಗ್ರೂಪ್ ಅಲ್ಲಿ ಅಷ್ಟೇ ನಾನು ಹಾಕಿದಾಗ ಫಸ್ಟ್ ಮಾರ್ಕ್ ಬಂದಿದ್ದು ನನಗೆ, ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ? ಯಾಕಂದ್ರೆ ಅರ್ಥ ಆಗುತ್ತೆ, DT ಅವ್ರ ಹತ್ರ ಮಾಡ್ಬಿಟ್ಟಿದ್ದಾರೆ ನಿಮಗೆ. ಓಕೆ, ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡೋದು, ಪೋಸ್ಟ್ಪೋನ್ ಮಾಡೋದು, ಲಾಸ್ಟ್ ವರ್ಕಿಂಗ್ ಡೇ ಅನೌನ್ಸ್ಮೆಂಟ್ ಮಾಡೋದು, ಪೋಸ್ಟ್ಪೋನ್ ಮಾಡೋದು. ಬಟ್ ದಿಸ್ ಇಸ್ ನಾಟ್ DTE. ರಿಮೆಂಬರ್ ಒನ್ ಥಿಂಗ್, ದಿಸ್ ನಾಟ್ DTE, ಇದು ಬಂದು KE. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಆಲ್ರೆಡಿ ಹೇಳ್ತಾ ಸುಮಾರು ದಿನಕ್ಕೆ ಹೇಳಿದೆ, ಸುಮಾರು ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಮೇ ಲಾಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದ್ದೆ. ಎಸ್, ದಿಸ್ ದ ಮೇ ಲಾಸ್ಟ್ ವೀಕ್. 1 ವೀಕ್ ಬಿಫೋರ್ ಹಾಕ್ಬಿಟ್ಟವ್ರು ಅಷ್ಟೇ. ಓಕೆ, 30th ಬರುತ್ತೆ ಅನ್ಕೊಂಡಿದ್ದೆ, 23rd ಹಾಕಿದ್ದಾರೆ. 1 ವೀಕ್ ಬಿಫೋರ್ ಹಾಕಿದ್ದಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ ಕೇಸ್ ಏನೋ ಸಮ್ ಇಶ್ಯೂ ಆಗಿ ಪ್ರಾಬ್ಲಮ್ ಆಗಿ ಇನ್ ಕೇಸ್ DTE ಇಂದ ಎಕ್ಸಾಮ್ ಲೇಟ್ ಆದ್ರೆ ಮ್ಯಾಕ್ಸಿಮಮ್ 30th ಹೋಗ್ಬೋದು. ನೋಡಿ 23rd ಎಕ್ಸಾಮ್ ಪ್ಲಾನ್ ಮಾಡಿದ್ದಾರೆ, ಇಲ್ಲ 30th ಹೋಗ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 6th ಹೋಗುತ್ತೆ, ಜೂನ್ 6ಗೆ. ಓಕೆ, ಇದ್ರ ಮೇಲೆ ಹೋಗ್ ಚಾನ್ಸ್ ಇಲ್ಲ. ಮ್ಯಾಕ್ಸಿಮಮ್ ಜೂನ್ ಒಳಗಡೆ ಅವ್ರು ಮುಗಿಸ್ಲೇಬೇಕು ಅಟ್ ಎನಿ ಕಾಸ್ಟ್. ಸೊ ಇದೆರಡೂ ಪಾಸಿಬಿಲಿಟಿ ಇಲ್ಲ, ನಾನು ಹೇಳ್ತಾ ಇರೋದು ಇದೆರಡೂ ಪಾಸಿಬಿಲಿಟಿ ಇಲ್ಲ. ಅವ್ರು ಹೇಳಿದಾರ ಅಂದ್ಮೇಲೆ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ಅವಾಗ ಇಂಟಿಮೇಟ್ ಮಾಡ್ತಾರೆ. ಸೊ ನೀವು ಪ್ರಿಪೇರ್ ಆಗ್ಬಿಡಿ. ಮೇ ಲಾಸ್ಟ್ ವೀಕ್ 23rd ಇಸ್ ದ ಡೇಟ್, ಅಷ್ಟೇ ಫಿಕ್ಸ್ ಆಗ್ಬಿಡಿ. ಯಾರು ಹೇಳಿದ್ರು ಕೇಳ್ಬಿಡಿ, ನಾನು ಹೇಳಿದ್ರು ಕೇಳ್ಬಿಡಿ. KE ಅವ್ರು ಹೇಳಿದ್ದಾರೆ, ಮಾಡ್ತಾರೆ ಅಷ್ಟೇ. ತಲೆ ಕೆಡ್ಸ್ಕೊಂಬೇಡ ಚಿನ್ನ, ಓದ್ತಾ ಇರು, ಓದಕ್ ಶುರು ಮಾಡು. ಏನಾನ ಹೆಲ್ಪ್ ಬೇಕು ಅಂದ್ರೆ, ಒಳ್ಳೆ ಕಂಟೆಂಟ್ ಬೇಕು ಅಂತಂದ್ರೆ ND ಅಕಾಡೆಮಿ ಜಾಯ್ನ್ ಆಗು, ನಾನು ಜೊತೆಗಿದ್ದೀನಿ. ಕಂಪ್ಲೀಟ್ ಕೋಚಿಂಗ್ ಆಗು, ಎಕ್ಸಾಮ್ ಆಗೋರು ಕೋಚಿಂಗ್ ಇರುತ್ತೆ. ಎಕ್ಸಾಮ್ ಹಿಂದಿನ ದಿವಸ ಪಾಠ ಮಾಡ್ತೀನಿ. ಎಕ್ಸಾಮ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಸಪೋರ್ಟ್ ಇರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ತಗೊಂಡೋಗಿ ಅಡ್ಮಿಷನ್ ಮಾಡಿಸಿ ನಾನು ರಿಪೋರ್ಟ್ ಮಾಡ್ಕೊಂಡವರೆಗೂ ನಾನು ಕೈ ಬಿಡಲ್ಲ ಚಿನ್ನ, ಅರ್ಥ ಮಾಡ್ಕೊ. ಓಕೆ, ಸೊ ಜಾಯ್ನ್ ಆಗು. ND ಅಕಾಡೆಮಿ ನಂಬಿಕೆ ಇದ್ರೆ ಬಿಲೀವರ್ಸ್, ಜಾಯ್ನ್ ಅಸ್ ಅಂಡ್ ಸಿ ದ ಚೇಂಜ್. ಸರ್ ನೆಕ್ಸ್ಟ್ ಥಿಂಗ್, ಇದು ಮೇಜರ್ ಥಿಂಗ್ ಏನಂತಂದ್ರೆ, ಸರ್ ನನಗೆ ಬ್ಯಾಕ್ಲಾಗ್ ಇದೆ, ಸರ್ ನನ್ ಬ್ಯಾಕ್ಲಾಗ್ ಇದೆ, ನಾನು DCT ಎಕ್ಸಾಮ್ ಬರೀಬೋದಾ ಅಂತ. ನೋಡಿ, ಇದು ಸುಮಾರು ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು. ನಮ್ಗೆ ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಏನು ಅಂತಂದ್ರೆ, ಸರ್ ನಂಗೆ ಬ್ಯಾಕ್ಲಾಗ್ ಇದೆ, ಬರಿಬೋದಾ ಎಕ್ಸಾಮು? ಬರಿಬೇಡ ಅಂತ ಯಾರು ಹೇಳಿರೋದು ನಿಮ್ಗೆ? ಓಕೆ, ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ. 3 ರೌಂಡ್ಸ್ ಬರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಥರ್ಡ್ ರೌಂಡ್. ಓಕೆ, DTE ಪ್ರಕಾರ ಇವೆರಡೇ ರೌಂಡ್ ಬರೋದು, ಫಸ್ಟ್ ರೌಂಡ್. ಸೊ ಯಾರ್ಯಾರು ಮೇ ಎಕ್ಸಾಮ್ ಬರುತ್ತೆ ನಿಮ್ಗೆ ಫಸ್ಟ್ ಮೇ ಎಕ್ಸಾಮ್ ಬರುತ್ತೆ. ಮೇಲ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಇವೆರಡೂ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಇವಾಗ ಬ್ಯಾಕ್ಲಾಗ್ ಇದೆ, ಮೇಲ್ ಎಕ್ಸಾಮ್ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ, ಎಲಿಜಿಬಲ್ ಆಗ್ತೀರಾ. ಸೊ ಎಕ್ಸಾಮ್, ಡಿಪ್ಲೊಮಾ ಎಕ್ಸಾಮ್ ನೋಡಿ DCT ಬರೋದು. DCT ಎಕ್ಸಾಮ್ ಬಂದು ಡಿಪ್ಲೊಮಾ ಎಕ್ಸಾಮ್ ಆದ್ಮೇಲೆ DCT ಬರುತ್ತೆ. ಆಮೇಲೆ DCT ಎಕ್ಸಾಮ್ ಆದ್ಮೇಲೆ ಮೇಕಪ್ ಬರುತ್ತೆ, ಮೇಕಪ್ ಎಕ್ಸಾಮ್ ಬರುತ್ತೆ. ಓಕೆ, ಆ ಮೇಕಪ್ ಎಕ್ಸಾಮ್ ಬಂದಾಗ ಅಲ್ಲಿ ಪಾಸ್ ಆದ್ರೆ ನೀವು ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ ಮೇಕಪ್ ಎಕ್ಸಾಮ್ ಅಲ್ಲಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇವಾಗ ಯಾರನ್ನ ಬ್ಯಾಕ್ಲಾಗ್ ಇದ್ರೆ ನೀವು ಎಕ್ಸಾಮ್ ಕಟ್ಟಿ ನೀವು ಬರೆದು DCT ಎಕ್ಸಾಮ್ ಬರೀಬೇಕು. ರಿಸಲ್ಟ್ ಬಂದಾಗ ಪಾಸ್ ಆಗಿದ್ರೆ ನಿಮ್ಗೆ ಏನ್ ರ್ಯಾಂಕಿಂಗ್ ಬರುತ್ತೆ, ನಿಮ್ಗೆ ನೀವೇನ್ ಇನ್ಫಾರ್ಮೇಶನ್ ತಗೊಂಡಿರ್ತೀರಾ, ಏನ್ ಮಾರ್ಕ್ಸ್ ಇದೆ ಆ ಮಾರ್ಕ್ಸ್ಗೆ ರ್ಯಾಂಕಿಂಗ್ ಬಂದಿರುತ್ತೆ ನಿಮ್ಗೆ. ಆ ರ್ಯಾಂಕು ಎಲಿಜಿಬಲ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ನೀವು ಎರಡೂ ರೌಂಡ್ಗೂ ಎಲಿಜಿಬಲ್ ಆಗ್ತೀರಾ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಬಟ್ ನೀವು ಏನಾದ್ರೂ ಮೇಕಪ್ ಇಲ್ಲಿ ಮೇ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ DCT ಎಕ್ಸಾಮ್ಗೆ ಬರಿಬಹುದು, ಬಟ್ ಮೇಕಪ್ ಎಕ್ಸಾಮ್ ಬರಿಬೇಕಾಗತ್ತೆ. ನೀವು ರ್ಯಾಂಕಿಂಗ್ ಏನ್ ಬಂದಿರುತ್ತೆ ಎಲಿಜಿಬಲ್ ಆಗಲ್ಲ. ಇಷ್ಟೇ ಸಿಂಪಲ್ ಥಿಂಗ್, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಯಾರನ್ನ ಬ್ಯಾಕ್ಲಾಗ್ ಇದ್ರೆ ಇಲ್ಲೂ ಬರಿಬಹುದು, DCTನೂ ಬರಿಬಹುದು, ಮತ್ತೆ ಇನ್ ಕೇಸ್ ಇಲ್ಲೂ ಮೇಲ್ ಫೇಲ್ ಆದ್ರೂ ಮೇಕಪ್ ಎಕ್ಸಾಮ್ ಬರಿಬಹುದು. ಸ್ಟಿಲ್ ಯು ಆರ್ ಎಲಿಜಿಬಲ್. ನೀವು ಮೇಕಪ್ ಎಕ್ಸಾಮ್ ಬರೆದ್ರು ಎಲಿಜಿಬಲ್ ಆಗ್ತಾರೆ. ಯಾವಾಗ ಅಂದ್ರೆ ಪಾಸ್ ಆದಾಗ ಮಾತ್ರ. ಫೇಲ್ ಆದ್ರೆ ಏನು ಆಪ್ಷನ್ ಇಲ್ಲ ಚಿನ್ನ, ನೆಕ್ಸ್ಟ್ ಇಯರ್ ಬಂದ್ಬಿಡು ಅಷ್ಟೇ, ಏನೂ ಇಲ್ಲ, ತಲೆ ಕೆಡ್ಸ್ಕೊಂಡ್ 2027 ಬಂದ್ಬಿಡು, ಲಾಂಗ್ ಟರ್ಮ್ ಸೇರ್ಕೋ, ಒಳ್ಳೆ ಕೋಚಿಂಗ್ ಕೊಡ್ತೀನಿ. ಸೊ ಇನ್ ಕೇಸ್ ಮೇಕಪ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಥರ್ಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ನೋಡಿ, ಮೇಕಪ್ ಎಕ್ಸಾಮ್ ಅಂದ್ರೆ ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಏನು ಅಂತಂದ್ರೆ ಉಳ್ಕೆ ಪಳಕೆ ಸೀಟ್ಸ್ ಇರುತ್ತೆ. ಓಕೆ, ಉಳಿದಿರೋ ಸೀಟ್ಸ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಸೀಟ್ಸ್ ಉಳಿದಿದೆ ಲಾಸ್ಟ್ ರೌಂಡ್ಗೆ ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ನನಗೆ ಬ್ಯಾಕ್ಲಾಗ್ ಇದೆ, ನಾನು DCT ಎಕ್ಸಾಮ್ ಬರಿಬೋದಾ ಬೇಡವಾ ಅವೆಲ್ಲ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಪ್ರಿಪೇರ್ ಆಗಿ ಬರೀರಿ. ಫಸ್ಟ್ ಮೇ ಎಕ್ಸಾಮ್ ಬರೀರಿ, ಪಾಸ್ ಆಗ್ತೀನಿ ಕಾನ್ಫಿಡೆನ್ಸ್ ಅಲ್ಲೇ ಬರೀರಿ. ನಿಮ್ಗೊಂದು ರ್ಯಾಂಕಿಂಗ್ ಬರುತ್ತೆ, ರಿಸಲ್ಟ್ ಬಂದಲ್ಲಿ ಪಾಸ್ ಆಗ್ತೀರಾ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಫೇಲ್ ಆಯ್ತಾ, ನೀವು DCT ಎಕ್ಸಾಮ್ ಬರ್ದಿರ್ತೀರಾ, ರ್ಯಾಂಕಿಂಗ್ ಬಂದಿರುತ್ತೆ, ಮೇಕಪ್ ಎಕ್ಸಾಮ್ ಬರೀರಿ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗಲ್ಲ. ಮೇಕಪ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರ ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಅವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು ಅಂದ್ರೆ ನೀವು ಕಂಪ್ಲೀಟ್ ಡಿಪ್ಲೊಮಾ ಪಾಸ್ ಆಗಿರಬೇಕು, ನಿಮಗೆ PDC ಕೊಡಬೇಕು. ಎಲ್ಲ ಪಾಸ್ ಆಗಿಲ್ಲ ಅಂದ್ರೆ ಕಾಲೇಜ್ ಕಡೆಯಿಂದ PDC ಕೊಡಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲ್ಲ. ಇಷ್ಟೇ ತಿಂಗು. ಮೇಕಪ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿಲ್ವಾ, ಪ್ಲಾನ್ ಫಾರ್ DCT 2027 ಅಷ್ಟೇ ಚಿನ್ನ, ಅಷ್ಟೇ ಅರ್ಥ ಮಾಡ್ಕೊ. ಓಕೆ, ಸೊ ಇಷ್ಟು ಸೆಕೆಂಡ್ ಥಿಂಗ್. ಐ ಥಿಂಕ್ ಎಲ್ಲರಿಗೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂತೀನಿ. ಯಾರು ಡೌಟ್ ಇದೆಯೋ ಅವ್ರು ಈ ವಿಡಿಯೋನ ಕಳಿಸಿ, ಈ ಪಾರ್ಟ್ ನ ಕಳಿಸಿ, ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅವ್ರಿಗೆ.
ನೆಕ್ಸ್ಟ್ ಬರೋದು ನಿಮ್ಗೆ ಏನು ಅಂದ್ರೆ, ಇಫ್ ಐ ಪ್ರಿಪೇರ್ ಲಾಸ್ಟ್ 2 months, ಇದು ತುಂಬಾ ಜನ ಅನ್ಕೊಳ್ಳೋದು. ಯಾಕಂದ್ರೆ ಎಲ್ಲ ಫೈನಲ್ ಇಯರ್ ಬಂದಾಗ ಕಾಲೇಜ್ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಪ್ರಾಜೆಕ್ಟ್ ಮಾಡಿಸಿದ್ರೆ ಎಲ್ಲರಿಗೂ ಇಂಟರ್ನ್ಶಿಪ್ ಕಳಿಸ್ತಾ ಇದಾರೆ. ಎಂಡ್ಲಾ ಇಂಟರ್ನ್ಶಿಪ್ ಅವ್ರು ಫ್ರೀ ಆಗ್ಬೇಕಲ್ಲ ಸ್ವಲ್ಪ, ಹಂಗಾಗಿ ಇಂಟರ್ನ್ಶಿಪ್ ಹೋಗಿ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ಸೊ ಏನ್ ಮಾಡ್ತೀರಾ, ಇಂಟರ್ನ್ಶಿಪ್ ಮಾಡ್ತಾ ಇರ್ತೀರಾ, ಲಾಸ್ಟ್ 1.5 month ಏನೋ ನಾವು ಫ್ರೀ ಆಗ್ತೀರಾ, ಪ್ರಿಪೇರ್ ಆಗ್ಬೋದಾ, ಒಳ್ಳೆ ರ್ಯಾಂಕ್ ಬರುತ್ತಾ ಅಂದ್ರೆ ಖಂಡಿತ ಹೇಳ್ತೀನಿ ಪ್ರಿಪೇರ್ ಆಗ್ಬೋದು. ಬಟ್ ಒಳ್ಳೆ ರ್ಯಾಂಕ್ ಬರೋ ಪಾಸಿಬಿಲಿಟಿ ತುಂಬಾ ಕಡಿಮೆ ಇದೆ. ಐ ಹ್ಯಾವ್ ಸೀನ್ ದ ಇನ್ಸ್ಟೆನ್ಸ್. ಓಕೆ, ಸೊ ದಿಸ್ ಇಸ್ ಎ ಕಾಂಪಿಟೇಟಿವ್ ಎಕ್ಸಾಮ್. ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಬಂದು ಕಾಂಪಿಟೇಟಿವ್ ಎಕ್ಸಾಮ್ ನೀವು ಬರೀತಾ ಇರೋದು. ಇದು ಪಾಸ್ ಆಗೋದಕ್ಕೆ ನೀವು ಬರೀತಾ ಇಲ್ಲ. ಆಮೇಲೆ ಸಿಇಟಿ ಬಗ್ಗೆ ಅದನ್ನು ಹೇಳಿದೀನಿ, ಪಾಸಿಂಗ್ ಮಾರ್ಕ್ಸ್ ಕೇಳ್ತಾರೆ. ವೈ ಯು ನೀಡ್ ಪಾಸಿಂಗ್ ಮಾರ್ಕ್ಸ್ ಮ್ಯಾನ್? ನೀವು ಸುಮ್ಮನೆ 100 ಕ್ವಶನ್ ಇರುತ್ತೆ, ರ್ಯಾಂಡಮ್ ಆಗಿ ಒಂದು ಪ್ಯಾಟರ್ನ್ ಹೇಳ್ತೀನಿ, ಆ ಪ್ಯಾಟರ್ನ್ ಅಲ್ಲಿ ಹಾಕಿ ಡೆಫಿನೆಟ್ಲಿ ನಿಮ್ಗೆ 25 ಮಾರ್ಕ್ಸ್ ಬರುತ್ತೆ, ಒಂದು ರ್ಯಾಂಕಿಂಗ್ ಬರುತ್ತೆ. ಇಲ್ಲಿ ಪಾಸಿಂಗ್ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತೀರಾ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ. ನಾನು ಕಾಮನ್ ಆಗಿ ಕೇಳೋದು ಎಕ್ಸಾಮ್ ಹತ್ರ ಬರ್ತಾ ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ. ಅವೆಲ್ಲ ವರ್ಕೌಟ್ ಆಗಲ್ಲ ಚಿನ್ನ. ಕುತ್ಕೊಂಡು ಬಗ್ಸಿ ಓದ್ಬೇಕು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟಾಪಿಕ್ ತಗೊಂಡಾಗ 4 ಮಾರ್ಕ್ಸ್, ಮ್ಯಾಥ್ಸ್ ಅಲ್ಲಿ 20 ಮಾರ್ಕ್ಸ್ ಬರುತ್ತೆ, ಅಥವಾ FTP ಅಲ್ಲಿ 20 ಮಾರ್ಕ್ಸ್ ಬರುತ್ತೆ. ಒಂದು ಚಾಪ್ಟರ್ ಇಂದ 4 ಮಾರ್ಕ್ಸ್ ಕೇಳ್ತಾನೆ ಅಂತಂದ್ರೆ, ಆ ಚಾಪ್ಟರ್ ಅಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇದೇ ಟಾಪಿಕ್ ಮೇಲೆ ಕೇಳ್ತಾನೆ ಅನ್ನಂಗಿಲ್ಲ, ಬಟ್ 4 ಮಾರ್ಕ್ಸ್ ಕವರ್ ಮಾಡ್ತಾನೆ. ಸೊ ದಿಸ್ ಇಸ್ ದ ಮೇನ್ ಥಿಂಗ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಲಾಸ್ಟ್ 2 months ಪ್ರಿಪರೇಷನ್ಸ್ ಎಲ್ಲ ಓಕೆ. ಏನೋ ಒಂದು ರ್ಯಾಂಕ್ ಬರಬೇಕು, ಎಲ್ಲೊಂದ್ ಕಡೆ ಹೋಗಿ ಮಾಡಬೇಕು ಅಂದ್ರೆ ಓಕೆ, ಬಟ್ ಒಳ್ಳೆ ರ್ಯಾಂಕ್ ಬರಬೇಕು, ನನಗೆ ಒಳ್ಳೆ ಕಾಲೇಜ್ ಬರಬೇಕು. ಒಳ್ಳೆ ಕಾಲೇಜ್ ಅಂದ್ರೆ ಒಳ್ಳೆ ಪ್ಲೇಸ್ಮೆಂಟ್ಸ್, ಒಳ್ಳೆ ಫ್ಯೂಚರ್, ಅದೆಲ್ಲ ಬರಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಬೇಕೇ ಬೇಕು, ಲಾಂಗ್ ಟರ್ಮ್ ಪ್ರಿಪರೇಷನ್ ಬೇಕು, ಲಾಂಗ್ ಟರ್ಮ್ ಹಾರ್ಡ್ ವರ್ಕ್ ಬೇಕೇ ಬೇಕು. ದೆನ್ ಯು ಕ್ಯಾನ್ ಇನ್ಕ್ರೀಸ್ ದ ರ್ಯಾಂಕ್ಸ್. 500 ಬರೋರು 1000 ಬರೋರು, 700 ಬರ್ತೀರಾ, 700 ಬರೋರು 500 ಬರ್ತೀರಾ, 500 ಬರೋರು 300 ಬರ್ತೀರಾ, 200 ಬರೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ದ ಒನ್ ಮೇನ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಲಾಸ್ಟ್ 2 months, ಲಾಸ್ಟ್ 1 month ಪ್ರಿಪೇರ್ ಆಗ್ಬಿಡ್ತೀನಿ, ಲಾಸ್ಟ್ 15 ದಿವಸ ಪ್ರಿಪೇರ್ ಆಗ್ಬಿಡ್ತೀನಿ, ಅವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ವರ್ಕೌಟ್ ಆಗ ಚಾನ್ಸೇ ಇಲ್ಲ. ರಿಪೀಟೆಡ್ ರಿವಿಷನ್ಸ್ ಇರಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ರಿಪೀಟೆಡ್ ರಿವಿಷನ್ಸ್ ಓದಿದ್ನೆ ಓದ್ತಾ ಇರಬೇಕು, ಮಾಡಿದ್ನೆ ಮಾಡ್ತಾ ಇರಬೇಕು. ಯಾಕಂದ್ರೆ ಪಕ್ಕಾ ಕ್ವಶನ್ ಬಂದ್ರೆ 1 ಇಲ್ಲ 0 ಅಷ್ಟೇ ಆಪ್ಷನ್ ಇರೋದು ನಿಮ್ಗೆ ಇಲ್ಲಿ. ಹೆಂಗೆ MCQ ಅಂತಂದ್ರೆ ಬಂದ್ರೆ 1 ಇಲ್ಲ 0 ಅಷ್ಟೇ, ಇನ್ನೇನು ಇಲ್ಲ, ಎಗ್ರೋಯ್ತು. ಸೊ ಮಾರ್ಕ್ಸ್ ಹೋಗ್ತಾ ಇರುತ್ತೆ, ರ್ಯಾಂಕಿಂಗ್ ಜಂಪ್ ಆಗ್ತಾ ಇರುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಐ ಥಿಂಕ್ ಯು ಗಾಟ್ ಆಲ್ ದ ಆನ್ಸರ್ಸ್. ಎಲ್ಲ ಆನ್ಸರ್ಸ್ ಹೇಳಿದೀನಿ ಅನ್ಕೊಂಡಿದ್ದೀನಿ. ಇನ್ನ ಅರ್ಥ ಆಗಿಲ್ಲ ಅಂದ್ರೆ ಮತ್ತಿನ್ನೊಂದ್ಸಲಿ ನೋಡಿ, ಅರ್ಥ ಆಗುತ್ತೆ. ಡೀಟೇಲ್ ಆಗಿ ಹೇಳ್ಬಿಟ್ಟಿದ್ದೀನಿ, ಇನ್ನೇನು ನೋಡಕ್ ನಂಗೆ ಉಳಿದಿಲ್ಲ. ಓಕೆ, ಸ್ಟಿಲ್ ಏನಾನ ಇದ್ರೆ ಒಂದು ಕಮೆಂಟ್ ಮಾಡಿ, ನೋಡೋಣ ನೆಕ್ಸ್ಟ್ ವಿಡಿಯೋ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಒಂದು ಲೈವ್ ಸೆಷನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಸೊ ಇದೆಲ್ಲ ಬರಬೇಕು. ಅಪ್ಡೇಟ್ಸ್ ಹೇಳಿದ್ನಲ್ಲ, ಫಸ್ಟ್ ಅಪ್ಡೇಟ್ ಇಂಡಿಯಾ ಅಕಾಡೆಮಿ ಕಡೆಯಿಂದ ಬಂದಿದ್ದು DCET 2026 ಎಕ್ಸಾಮ್ ಡೇಟ್ ಬಗ್ಗೆ. ಬೇಕಾದ್ರೆ ಯು ಕ್ಯಾನ್ ಕ್ರಾಸ್ ಚೆಕ್ ಇಟ್. ಓಕೆ, ನೀವು ಫ್ರೆಂಡ್ಸ್ ನ ಕೇಳಿದ್ವಾಗ ಬಂದು ಕ್ರಾಸ್ ಚೆಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ವಾಟ್ಸ್ಆಪ್ ಗ್ರೂಪ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಬಾಕ್ಸ್ ಅಲ್ಲಿ ಚೆಕ್ ಮಾಡಿ, ಜಾಯ್ನ್ ಆಗಿ, ಇಲ್ಲ ಪಿಂಗ್ ಮಾಡಿ, ನಾನು ಕಳಿಸ್ತೀನಿ ನಿಮ್ಗೆ. ಸೊ 23rd May DCET 2026 ಎಕ್ಸಾಮ್ ಬರುತ್ತೆ. ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ, ಇಂಟ್ರೆಸ್ಟ್ ಇರೋ ಜಾಯ್ನ್ ಆಗ್ಬೋದು. ಓಕೆ, ಸೊ ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್. ಶಾರ್ಟ್ ಟರ್ಮ್ ಬ್ಯಾಚ್ ಬಂದು ಕಂಪ್ಲೀಟ್ ಪ್ಯಾಕೇಜ್ ಹೇಳದ್ನಲ್ಲ, ಕೋಚಿಂಗ್ ಇಂದ ಹಿಡಿದು, ಆಪ್ಷನ್ ಎಂಟ್ರಿ ಸಪೋರ್ಟ್ ಇಂದ ಹಿಡಿದು, ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಸಪೋರ್ಟ್ ನನ್ನ ಕಡೆಯಿಂದ ಕೊಡ್ತೀನಿ. ದಿಸ್ ದ ಒನ್ ಥಿಂಗ್ ಯು ಕ್ಯಾನ್ ಅಪ್ಡೇಟ್, ಅಂಡ್ ದಿಸ್ ಇಸ್ ದ ರಿಸಲ್ಟ್ಸ್. ನೀವು ಒನ್ ಆಫ್ ದ ಟಾಪರ್ಸ್ ಆಗ್ಬೋದು. ನೀವು ಇಲ್ಲಿ ಈ ತರ ಒಂದು ಒಳ್ಳೆ ರಿಸಲ್ಟ್ಸ್ ನೀವು ತಗೊಬಹುದು. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು. ಸೊ ದಿಸ್ ಇಸ್ ದ ಅಪ್ಡೇಟ್, ಡೀಟೇಲ್ಡ್ ಅಪ್ಡೇಟ್ ಅಬೌಟ್ DCET ಎಕ್ಸಾಮ್. ಸೊ ಈ ವಿಡಿಯೋ ನೋಡಿದಾದ್ಮೇಲೆ ಇಂಟ್ರೆಸ್ಟ್ ಇದ್ರೆ, ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ಇಂಡಿಯಾ ಅಕಾಡೆಮಿನ ಬಿಲೀವ್ ಮಾಡಿ ಜಾಯ್ನ್ ಆಗಿ, ಡೆಫಿನೆಟ್ಲಿ ವಿಲ್ ಸಿ ದ ಚೇಂಜ್. ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ವಾಟ್ಸ್ಆಪ್ ಮಾಡಿ, ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಅಪ್ಡೇಟ್ಸ್ ಬರ್ತಾ ಹೋಗ್ತೀನಿ. ಒಂದು ಸ್ಮಾಲ್ ಲೈಕ್ಸ್ ಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.